ನನಗೆ ಕ್ರಿಶ್ಚಿಯನ್ ಫ್ರೆಂಡ್ಸ್ ಕೂಡ ಒಬ್ರು ಇಲ್ಲ, ಹಾಗಾಗಿ ಇದೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಹೊರಗಡೆ ಸ್ಟಾರ್ದ ಲ್ಯಾಂಪ್ ಹಾಕ್ತೀರಾ ನೋಡಿ ಹೊರಗೆ, ಅದು ಯಾಕೆ ಹಾಕ್ತೀರಾ ನನಗೆ ತಿಳ್ಕೊಳ್ಳೋಕ್ಕೆ ಖುಷಿ ಆಗ್ತಿದೆ. ಯಾರಾದರೂ ಕ್ರಿಶ್ಚಿಯನ್ಸ್ ಇದ್ರೆ ಕಮೆಂಟ್ ಮಾಡಿ ಇದೆಲ್ಲ ಏನು ಮಾಡ್ತೀರಾ ಅಂತ. ಎಲ್ರಿಗೂ ನಮಸ್ಕಾರ. ಮೊನ್ನೆ ಅಷ್ಟೇ ಕ್ರಿಸ್ಮಸ್ ಆಯಿತು. ಆವಾಗ ನನ್ನ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ಆ ಫಂಕ್ಷನಿಗೆ ಏನಾದರೂ ಬೇಕಾದದ್ದನ್ನು ನನ್ನ ಮಗಳಿಗೆ ಬ್ಯಾಂಗಲ್ಸ್ ಆಗಲಿ ಮತ್ತು ಹ್ಯಾಂಡ್ ಗ್ಲೌಸ್ ಆಗಲಿ ತೊಗೊಂಬಿಟ್ಟು ಬರೋಣ ಅಂತ ಹೋಗಿದೆ. ಆ ಟೈಮಲ್ಲಿ ಪ್ರತಿಯೊಂದು ಅಂಗಡಿಲಿ ಕೂಡ ಈ ಥರದ್ದೆಲ್ಲ ಕ್ರಿಸ್ಮಸ್ಸಿಗೆ ಸಂಬಂಧಪಟ್ಟಾಗ ಎಲ್ಲ ಇಟ್ಕೊಂಡಿದ್ರಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಆ ಗಿಫ್ಟ್ ಪ್ಯಾಕ್ ಮಾಡಿದ್ರಲ್ಲ ಪುಟ್ಟದಾಗಿ, ಇದೆಲ್ಲ ಏನಿರ್ಬೋದು, ಇದರಲ್ಲಿ ಹಿಂದೆ ಏನು ಮಾಡ್ತಾರೆ ಅಂತೆಲ್ಲ ಅನಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ನೋಡ್ತಿದ್ರೆ ನನಗೆ ಖುಷಿ ಆಗುತ್ತೆ, ಇನ್ನು ಮಕ್ಕಳಿಗೆ ಇನ್ನೆಷ್ಟು ಖುಷಿ ಆಗ್ಬೋದು ಅಂತ. ಈ ಟೈಮಲ್ಲಿ ಒಂಥರ ಎಲ್ಲ ಅಂಗಡಿಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಮ್ಮ ದೀಪಾವಳಿ ಹಬ್ಬ ಬಂದಾಗ ಎಲ್ಲ ಕಡೆ ಪಟಾಕಿ ಇಟ್ಕೊಂಡಿರ್ತಾರೆ, ಥರದ ಪಟಾಕಿನ. ಅವಾಗ ಒಂಥರ ಖುಷಿ ಆಗ್ತಾ ಇರ್ತಲ್ಲ, ಅದೇ ಥರ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸುವಾಗ ಏನೋ ಒಂಥರ ಅಟ್ರಾಕ್ಟ್ ಆಗುತ್ತೆ, ಏನೋ ಒಂಥರ ಚೆನ್ನಾಗಿದೆ. ಹಾಗೆ ನನ್ನ ಮಗಳಿಗೆ ಈ ರೆಡ್ ಕಲರ್ದು ಒಂದು ಬಟರ್ಫ್ಲೈ ತೊಗೊಂಡೆ. ಅಂದರೆ ಸ್ಕೂಲಿನಲ್ಲಿ ಹೇಳಿದರು ಸಾಂತಾ ಡ್ರೆಸ್ಸು, ಇಲ್ಲಾಂದರೆ ಏಂಜಲ್ ಡ್ರೆಸ್ಸು, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಯಾವುದಾದ್ರೂ ಹಾಕೊಬಿಟ್ಟು ಬನ್ನಿ ಅಂತ, ವೈಟ್ ಆ್ಯಂಡ್ ರೆಡ್ಡಲ್ಲಿ ಯಾವುದಾದ್ರೂ ಹಾಕೊಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ನನ್ನ ಮಗಳ ಹತ್ರ ಒಂದು ಫ್ರಾಕ್ ಇತ್ತು ವೈಟ್ ಕಲರ್, ಅದಕ್ಕೆ ನಾನು ರೆಡ್ ಕಲರ್ ಬಟರ್ಫ್ಲೈ ತೊಗೊಬಿಟ್ಟು ಬಂದೆ. ನನ್ನ ಮಗಳಿಗೆ ವೈಟ್ ಡ್ರೆಸ್ ಹಾಕಿ ಅದಕ್ಕೆ ರೆಡ್ ಕಲರ್ ಬಟರ್ಫ್ಲೈ ಹಾಕೋಣ ಅಂತ ಹೇಳಿ ತಗೊಬಂದಿದ್ದೀನಿ. ಮತ್ತು ಅದ್ರ ಜೊತೆ ಇದೊಂದು ಸ್ಟಿಕ್ ಇರುತ್ತೆ, ಮತ್ತು ಅದ್ರ ಜೊತೆ ಒಂದು ಹೇರ್ ಬ್ಯಾಂಡ್ ಇರುತ್ತೆ ರೆಡ್ ಕಲರ್ ವೈಟ್ ಕಲರ್ ಡ್ರೆಸ್ಸಿಗೆ. ಹಾಗೆ ವೈಟ್ ಕಲರ್ ಗ್ಲೌಸು ಮತ್ತು ವೈಟ್ ಕಲರ್ ಬ್ಯಾಂಗಲ್ ತೊಗೊಬಿಟ್ಟು ಬಂದೆ. ಮತ್ತು ಈ ಸಾಂತಾ ಕ್ಯಾಪು ಮತ್ತು ಸಾಕ್ಸ್. ಇದು ಸುಮ್ಮನೆ ನಂಗೆ ಖುಷಿ ಆಯಿತು, ಈ ಟ್ರೀ ಇಷ್ಟ ಆಯಿತು, ಹಾಗಾಗಿ ತೊಗೊಬಿಟ್ಟು ಬಂದೆ. 60 ರೂಪೀಸ್. ನೋಡೋಕ್ಕೂ ಕೂಡ ತುಂಬ ಮುದ್ದಾಗಿದೆ ಇದು. ಅವಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಬಟ್ ಸೈಜ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನಾಳೆ ಹಾಕಿ ನೋಡಬೇಕು. ಹಾಗೆ ನನಗೆ ಕ್ರಿಶ್ಚಿಯನ್ ಫ್ರೆಂಡ್ಸ್ ಕೂಡ ಒಬ್ಬರು ಇಲ್ಲ, ಹಾಗಾಗಿ ಇದೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಶಾಪಿಂಗ್ ಮಾಡುವಾಗ ತುಂಬ ಖುಷಿ ಆಗ್ತೈತೆ. ಈ ಪುಟ್ಟದೆಲ್ಲ ಟ್ರೀ ನೋಡಿ, ಅಲ್ಲಿ ಮತ್ತು ಗಿಫ್ಟ್ ಪ್ಯಾಕ್ ಮಾಡಿರ್ತಾರಲ್ಲ ಚಿಕ್ಕದು, ಅದೆಲ್ಲ ನೋಡೋಕೆ ತುಂಬ ಮುದ್ದಾಗಿತ್ತು. ಬಟ್ ಇದೆಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಥವಾ ಯಾರಾದರೂ ಕ್ರಿಶ್ಚಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ ಇದೆಲ್ಲ ಏನು ಮಾಡ್ತೀರಾ ಅಂತ. ಹೊರಗಡೆ ಸ್ಟಾರ್ದ ಲ್ಯಾಂಪ್ ಹಾಕ್ತೀರಾ ನೋಡಿ ಹೊರಗೆ, ಅದು ಯಾಕೆ ಹಾಕ್ತೀರಾ ಆಗ್ತಿದೆ, ನನಗೆ ತಿಳ್ಕೊಳ್ಳೋಕ್ಕೆ ಖುಷಿ ಆಗ್ತಿದೆ. ಇದಂತೂ ನನಗೆ ತುಂಬ ಇಷ್ಟ ಆಯ್ತು. ಬಟ್ ಇದು ಏನು ಮಾಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ, ರೀಸನ್ ಹೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ. ಹಾಗೆ ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮತ್ತು ಭರತನಾಟ್ಯಕ್ಕೆ ಹೋಗುತ್ತೆ, ಹಾಗಾಗಿ ಕರ್ಕೊಂಡ್ಬಿಟ್ಟು ಬರೋಣ ಅಂತ ಬಂದಿದೆ. ಹಾಗೆ ಕ್ಲಾಸಸ್ ಎಲ್ಲ ಮುಗ್ದಿತ್ತು ಅನಿಸುತ್ತೆ, ಹಾಗಾಗಿ ಫ್ರೀಯಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇತ್ತು. ಶಾಪಿಂಗ್ ಕರ್ಕೊಂಡು ಹೋಗಿರ್ಲಿಲ್ವಲ್ಲ, ಈಗ ಬಂದು ನೋಡ್ತಾ ಇದ್ದೆ. ಖುಷಿ ಆಯ್ತಾ? ವೈಟ್ ಕಲರ್ ಇತ್ತು ಮಗಳು ಬಟರ್ಫ್ಲೈ ಇದು. ಡ್ರೆಸ್ ಮಾಮೂಲಿ ವೈಟ್ ಕಲರ್, ನಿನ್ನತ್ತೆ ಇದೆಯಲ್ಲ ಅದು ಕ್ರಿಸ್ಮಸ್ ಟ್ರೀ. ಸುಮ್ಮನೆ ತಗೊಬಂದೆ ಮನೆಗೆ ಅಂತ. ನನ್ನ ಮಗಳು ನೋಡಿ ರೆಡಿ ಆಗ್ತಾ ಇದೆ. ಬಳೆ ಹಾಕೊಂಡು ಗೊತ್ತಿಲ್ಲ, ಸ್ಟೀಲ್ ಬಳೆ ಅನಿಸುತ್ತೆ. ಚೆನ್ನಾಗಿದೆ, ಒಂಥರ ಸೈಜ್ ಮಾತ್ರ ಸರಿ ಇದೆ. ಸ್ಟೀಲ್ ಬಳೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ಇನ್ನು ಗ್ಲೌಸ್ ಹಾಕೊಬೇಕು, ಸಾಕ್ಸ್ ಹಾಕೊಬೇಕು. ನೋಡಿ ನಮ್ಮ ಮನೆ ದೇವತೆ ಹೇಗೆ ರೆಡಿ ಆಗಿದೆ ಅಂತ. ಎಲ್ಲ ಫುಲ್ ವೈಟಲ್ಲಿದೆ. ಇದು ನಂದು ಇಯರಿಂಗ್, ಚೆನ್ನಾಗಿ ಕಾಣಿಸ್ತಿದೆ. ಲಿಪ್ಸ್ಟಿಕ್ ಒಂದು ಹಾಕೋದು ಮರ್ತ್ಬಿಟ್ಟೆ ಮಗಳು. ಮತ್ತೆ ಇವಾಗ ಇದಕ್ಕೆ ಹೀಗೆ ಬೇಕಾದ್ರೂ ಕಳಿಸ್ಬೋದು, ಇಲ್ಲಾಂದ್ರೆ ಇದಕ್ಕೆ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಮಾಡಿ ಬಟರ್ಫ್ಲೈ, ರೆಡ್ ಕಲರ್ ಬಟರ್ಫ್ಲೈ ತಗೊಬಂದಿದ್ದೀನಲ್ಲ, ಅದು ಹಾಕ್ಬಿಟ್ಟು ಕಳಿಸ್ತೀನಿ. ನೋಡೋಣ ಅದನ್ನು ಹಾಕೋಣ, ಹೇಗೆ ಕಾಣಿಸ್ತಿದೆ ನನ್ನ ಮಗಳು ನೋಡೋಣ. ವೈಟ್ ಅಂಡ್ ರೆಡ್ ಹಾಕೊಂಬರಕ್ಕೆ ಹೇಳಿದ್ರಲ್ಲ, ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡಿದೆ. ಹಿಂದೆ ತಿರುಗು ಮಗಳು, ಹೇಗೆ ಕಾಣಿಸ್ತಿದೆ ನನ್ನ ಮನೆ ಬಟರ್ಫ್ಲೈ. ಅದಕ್ಕೆ ಹೆಣ್ಮಕ್ಳು ಚಂದ ಅನ್ನೋದು. ಹಾಗೆ ಸ್ಕೂಲೆಲ್ಲ ಮುಗ್ದಿತ್ತು, ಕರ್ಕೊಂಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅಂದರೆ ಇವಾಗ ಕ್ರಿಸ್ಮಸ್ ಹಾಲಿಡೇ ಅಂತ 1 ವೀಕ್ 10 ಡೇಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಗ್ ಮಾಡ್ತಾ ಇದ್ದಾರೆ. ಇದು ನನ್ನ ಮಗಳದು ಫ್ರೆಂಡ್ಸ್ ಇವರಿಬ್ರು, ಪ್ರಜ್ಞಾ ಮತ್ತೆ ಮಸೀನಾ ಅಂತ. ಮತ್ತೆ ಇನ್ನು ಸಿಗೋದು ತುಂಬ ದಿನ ಆಗುತ್ತೆ ಅಂತ ಹಗ್ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಓದೋದು ಬರೆಯೋದು ಕಲ್ತಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಮಾತ್ರ ಯಾವಾಗಲೂ ಅಷ್ಟೇ ಸ್ಕೂಲಿಂದ ಇಬ್ಬರು ಕೈ ಹಿಡ್ಕೊಂಡೇ ಬಂದಿರ್ತಾರೆ ಹೊರಗಡೆಗೆ. ಮತ್ತು ನಾವು ಮಕ್ಳು ಕೈ ಹಿಡ್ಕೊಂಡಿದ್ದ ತಕ್ಷಣ ಏನು ಇಲ್ಲೋ ಜೈಲಿಗೆ ಕರ್ಕೊಂಡು ಹೋಗ್ತಿದ್ವಿ ನಂಗೆ ಹಗ್ ಮಾಡಿ ಬರೋದು ಮಾಡ್ತಾ ಇರ್ತಾರೆ. ಚೆನ್ನಾಗಿ ಕಲ್ತಿದ್ದಾರೆ ಹಗ್ ಮಾಡೋದು ಮಾತ್ರ. ಇವಾಗ ಅಷ್ಟೇ ನೆನ್ನೆ ಅಷ್ಟೇ ಇಲ್ಲೇನೋ ಶಾಪಿಂಗ್ ಮಾಡ್ಕೊಬಿಟ್ಟು ಬಂದಿದ್ವಲ್ಲ, ಮತ್ತೆ ಮಗಳು ಅಲ್ಲಿಗೆ ಹೋಗಬೇಕು ಅಂತ. ಹಾಗಾಗಿ ನಾನು ನನ್ನ ಮಗಳು ಹೋಗ್ತಾ ಇದ್ವಿ. ಇವಾಗ ಭರತನಾಟ್ಯ ಇದೆ, ಅವಳನ್ನ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಹಾಗೆ ಮುಗಿಸ್ಕೊಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ನಡಿ, ನನ್ನ ಮಗಳು ರೆಡಿ ಆಗಿಬಿಟ್ಟಿದೆ ಭರತನಾಟ್ಯಗೆ. ಈ ಬ್ಯಾಗ್ ಇದು ಚೆನ್ನಾಗಿದೆ. ಇದು ತರಕಾರಿ ಎಲ್ಲ ತೊಗೊಂಬರೋಕ್ಕೆ ಅಥವಾ ಜಿನ್ಸಿ ಎಲ್ಲ ಬರುವಾಗ ತೊಗೊಂಬಿಟ್ಟು ಬರೋಕ್ಕೆ, ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ ಇದು. ಹಾಗೆ ನನ್ನ ಮಗಳನ್ನ ಭರತನಾಟ್ಯಕ್ಕೆ ಬಿಟ್ಬಿಟ್ಟು ಬಂದಿದ್ದೆ. ಇವಾಗ ಮತ್ತೆ ಹೋಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಬಾಯ್. ಬಾಯ್ ಬಾಯ್. ಶಾಪಿಂಗ್ ಮುಗಿಸ್ಕೊಂಡು ಬಂದು ನೋಡಿ, ಮಕ್ಕಳು ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಆ ಲೈಟ್ ಬೆಳಕಲ್ಲಿ ಅಲ್ಲೇ ಮಲ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಪುರಾಣ ಹೊಡ್ಕೊಂಡು ಅವಂತರ ನೋಡೋಕೆ ಖುಷಿ ಆಯ್ತು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಡೆ. ನಮ್ಮೂರಲ್ಲೂ ಆ್ಯಕ್ಚುಲಿ ಈ ಥರ ಬೇಸಿಗೆ ಟೈಮಲ್ಲಿ ಚಂದ, ಅಲ್ಲೇ ದೇವಸ್ಥಾನ ಮುಂದೆ ಕಲ್ಮಂಟಿ ಮೇಲೆ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇರ್ತಾರೆ ರಾತ್ರಿ ಟೈಮ್. ತುಂಬ ಶೆಕೆ ಆದಾಗ ಕೂತ್ಕೊಂಡು. ಲೆಫ್ಟ್ ಹ್ಯಾಂಡ್ ಗಣಿ ಊಟ ಎಲ್ಲ ಬರೀ ಆಟಾಡೋದು ಮಾತ್ರ ಲೆಫ್ಟ್ ಹ್ಯಾಂಡ್ ಅಷ್ಟೇ, ಬರೆಯೋದಿಲ್ಲ. ಹೌದಾ? ಗುಡ್ ನೈಟ್. ಬಾಯ್
ನೋಡಿ ಇಷ್ಟು ಶಾಪಿಂಗ್ ಮಾಡ್ಕೊಬಿಟ್ಟು ಬಂದಿದ್ದೀವಿ ಇವತ್ತು. ಅಂದರೆ ಈ ಬ್ಯಾಗ್ ನೋಡಿದ್ರಲ್ಲ ಫೋಲ್ಡ್ ಮಾಡಿದಾಗ ಎಷ್ಟು ಚಿಕ್ಕದಿತ್ತು ಅಂತ, ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ವೆಟ್ ಬಟ್ಟೆಗಳೆಲ್ಲ ಹಾಕ್ಬೋದು ಇದಕ್ಕೆ. ಎಲ್ಲ ನಾವೆಲ್ಲಾದರೂ ನೀರಲ್ಲೆಲ್ಲ ಆಟ ಆಡಿರ್ತೀವಿ, ಈಗ ಸ್ವಿಮ್ಮಿಂಗ್ ಪೂಲ್ ಆಚೆ ಈಚೆ ಹೋಗಿರ್ತೀವಿ, ವೆಟ್ಟಾಗಿರುತ್ತೆಲ್ಲ ಬಟ್ಟೆ, ಸೊ ಅಲ್ಲಿ ಒಣಗ್ಸೋಕ್ಕಾಗಿರಲ್ಲ, ಸೊ ಇಂಥ ಬ್ಯಾಗಿಗೆ ತುಂಬ್ಕೊಬಿಟ್ಟು ಬರ್ಬೋದು. ಓಕೆ, ಇವಾಗ ಬ್ಯಾಗಲ್ಲಿ ಬ್ಯಾಗ್ ತೆಗಿತಾ ನೋಡಿ ಎಷ್ಟು ದೊಡ್ಡದಿದೆ. ಫೋಲ್ಡ್ ಮಾಡಿದಾಗ ಅಷ್ಟು ಗೊತ್ತಾಗಲ್ಲ, ತುಂಬ ಚಿಕ್ಕದು ಅನ್ಸುತ್ತೆ, ಇಷ್ಟೇ ಆಗಲೇ ಇದ್ದಿದ್ದು. ನನ್ನ ಮಗಳೇ ಆ ಥರದಲ್ಲಿದ್ದಾಳೆ ತಗೋಬೇಕು ಅಂತ. ಆ್ಯಕ್ಚುಲಿ ನಾನು ವಾಟರ್ ಬಾಟ್ಲು ತೊಗೊಬಿಟ್ಟು ಬರಬೇಕು ಅಂತಲೇ ಹೋಗಿದ್ದು. ನನಗೆ ಕಾರಲ್ಲಿ ಹೋಗುವಾಗ ನನಗೆ ಸ್ವಲ್ಪ ವಾಟರ್ ಬಾಟ್ಲು ತುಂಬ ಇಷ್ಟ. ಆ ಕಾರಲ್ಲಿ ಹೋಗುವಾಗ ಏನು ಅಂದರೆ ಈ ಥರ ಈಗ ವಾಟರ್ ಬಾಟ್ಲ್ ಇರುತ್ತಲ್ಲ, ಈಗ ರೀಸೆಂಟಾಗಿ ಇದೊಂದು ಮೊನ್ನೆ ತಗೊಂಡು ಬಂದಿದ್ದೆ ನೋಡಿದ್ದು, ಈ ಥರ ಇರುತ್ತಲ್ವಾ. ಸೊ ಇದು ಕುಡಿಯುವಾಗ ಅಥವಾ ಗಾಡಿ ಸ್ಲೋ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಮುಖದ ಮೇಲೆ ಚೆಲ್ಲಬೇಕಾಗುತ್ತೆ. ಅಂದರೆ ನಾನು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ನನಗೆ ಕಾರಿಗೆ ಚಿಕ್ಕದು ಮಕ್ಳಿಗೆ ಹಿಂಗೆ ಹ್ಯಾಂಗ್ ಮಾಡ್ಕೊಳಂಗಿರಬೇಕು, ಮತ್ತು ಸಿಪ್ಪರ್ ಥರ ಇರಬೇಕು, ಫ್ಯಾನ್ಸಿಯಾಗಿರಬೇಕು ಅಂತ ಹೇಳಿ ಇದು ತಗೊಂಡ್ಬಿಟ್ಟು ಬಂದೆ ಅಷ್ಟೇ. ಕ್ಯಾಮ್ರಾದು ಇದು ನೋಡಿ ಚೆನ್ನಾಗಿದೆ ಅಲ್ವಾ, ತುಂಬ ಇದೆ ನನ್ನ ಹತ್ರ. ಇದನ್ನು ಹಾಕೊಡಿ, ಇದೊಂದು ವಾಟರ್ ಬಾಟ್ಲ್ ಇದೆ, ಚೆನ್ನಾಗಿದೆ. ನಾನು ಯಾವಾಗಲೂ ಒಂದ್ಸರಿ ನೋಡ್ಕೊಂಡು ಬಂದಿದ್ದೆ. ಮಕ್ಳಿಗೆ ನ್ಯಾತಾಕ್ಬೋದು, ಸದ್ಯಕ್ಕೆ ನಾವು ಹಿಡ್ಕೊಬೋಡೋ ಬದಲು ಮಕ್ಳಿಗೆ ನ್ಯಾತಾಕೋಬೋದು. ಮತ್ತು ಇದೊಂದು ವೆಟ್ ಟಿಶ್ಯೂ ಇದೊಂದು ತೊಗೊಂಡೆ, ಕಾರಿಗೆಲ್ಲ ಇಡೋಕ್ಕೆ ಸರಿಯಾಗುತ್ತೆ, ಮತ್ತು ನಮ್ಮ ಪರ್ಸ್ಗಳಲ್ಲೂ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ವೆಟ್ ಟಿಶ್ಯೂ ಇದು ಚಿಕ್ಕದು, ಇದಿಷ್ಟೇ ಇರೋದು. ಕ್ಯಾಮ್ರಾಗೆ ದೊಡ್ಡದಾಗಿ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ಚಿಕ್ಕದು ಇದು. ಇದು ಓಪನ್ ಮಾಡಿಬಿಟ್ಟು ಇದಕ್ಕಿಟ್ರೆ ಇಲ್ಲಿ ಎಳ್ಕೊಬೋದು ಒಂದೊಂದಾಗಿ ಅಷ್ಟೇ. ನನ್ನ ಮಗಳು ಇನ್ನೂ ರೆಡಿ ಮಾಡ್ತಾನೇ ಇರೋದು. ಮತ್ತು ಇದೊಂದು ಗ್ಲಾಸ್. ಬೆಲ್ಟ್ ನೋಡಿ ತುಂಬ ಚೆನ್ನಾಗಿದೆ, ನನಗೆ ಈ ಬೆಲ್ಟ್ ತುಂಬ ಇಷ್ಟ ಆಯಿತು. ಅಂದರೆ ಚಿಕ್ಕದು ಸ್ಟ್ರಾಪ್ ಇದ್ಬಿಟ್ರೆ ಏನಾಗುತ್ತೆ, ಪೇಯ್ನ್ ಆಗುತ್ತೆ ಇಲ್ಲಿ ಮಕ್ಳಿಗೆ ಆಗ್ತಾಗ. ಬಟ್ ಇಷ್ಟ ಆಗಲೇ ಇರೋದ್ರಿಂದ ನೋವಾಗಲ್ಲ. ಹಿಂಗೆ ಕಾರಲ್ಲಿ ಹೋಗುವಾಗ ಏನಾರು ಹಾಕಿ ಕೂರಿಸ್ಬಿಟ್ರೆ ಇರ್ತಾರೆ ಸುಮ್ಮನೆ, ಚೆನ್ನಾಗಿದೆ. ಬಟ್ ಇದು ನಮ್ಮ ಚಿಕ್ಕವಂಗೆ ಹಂಗಂತ ನನ್ನ ಮಗಳಿಗೆ ಇದು ತಗೊಂಡೆ, ನಂಗೆ ಇದು ತುಂಬ ಇಷ್ಟ ಆಗಿತ್ತು. ಬಟ್ ನನ್ನ ಮಗಳಿಗೆ ಇದು ಬೇಡವತ್ತೆ, ಚಿಕ್ಕವಂಗೆ ನನಗೆ. ಯಾಕಂದರೆ ಕಾರಲ್ಲಿ ನಾವು ಹೋಗುವಾಗ ನಾನು ಮುಂದೆ ಕೂತಿರ್ತೀನಿ, ಅಥವಾ ಅವಳು ಹಿಂದೆ ಕೂತ್ಕೊಂಡಿರ್ತಾಳೆ, ಅಥವಾ ನಾನು ಹಿಂದೆ ಕೂತಿರ್ತೀನಿ, ಅವಳು ಮುಂದೆ ಕೂತಿರ್ತಾಳೆ. ನೀರು ಅಂದಾಗ ನಾನು ಅಲ್ಲಿ ಇಲ್ಲಿ ಹುಡುಕ್ಬೇಕು, ಮತ್ತು ಕಾರ್ ನಿಲ್ಲಿಸಿ ಅಂತ ನಮ್ಮನೆಯವ್ರಿಗೆ ಬೇರೆ ಹೇಳ್ಬೇಕಾಗಿತ್ತು. 300 ml ಹಿಡಿಯುತ್ತೆ, ಇವಳೇನು ಅಷ್ಟು ಒಂದೇ ಸರಿ ಕುಡಿಯಲ್ಲ. ಅವಾಗ ಫಿಲ್ ಮಾಡಿದ್ರೆ ಆಯಿತು ನೋಡಿ ಈ ಥರ. ಇದು ಅವರೇ ಸುಮ್ಮನೆ ಕೊಟ್ಟಿದ್ದೀವಿ. ಕ್ರಿಸ್ಮಸ್ಗೆ ನನ್ನ ಮಗಳಿಗೆ ಒಂದು ಗಿಫ್ಟ್ ಕೊಟ್ಟು ಕಳಿಸಿದ್ರು, ಗಿಫ್ಟ್ ಕೊಟ್ಟಿದ್ದಾರೆ. ಇದೊಂದು ಗ್ಲಾಸ್ ನನಗೆ ಮೊನ್ನೆ ಇಷ್ಟ ಆಯಿತು, ಯಾವುದೋ ಒಂದು ಸರಿ ಹೋಗಿದ್ದಾರೆ. ಇದು ನೋಡಿ, ಆ್ಯಕ್ಚುಲಿ ಈ ಥರದ್ದು ನನ್ನ ಮಗಳ ಹತ್ರ ಒಂದಿದೆ. ಬಟ್ ಅವತ್ತು ನಾನು ಎಲ್ಲಿ ಹೋದ್ರೂ ಇವಳು ಏನಾದ್ರು ಒಂದು ತೆಗೆಸ್ಕೊಡ್ತಾಳೆ. ಸೊ ಹಾಗಾಗಿ ಏನೋ ಒಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದೊಂದು ತಗೊಂಡಿದ್ದೆ. ಅದು ಇಷ್ಟ ಇಲ್ಲ ನಾನು, ಬಟ್ ಅದು ಸ್ಟೀಲಿಂದು. ಇದು ನೋಡಿ ಕುಡಿ, ಸ್ಟೀಲಿಂದು ಚೆನ್ನಾಗಿದೆ. ನನ್ನ ಮಗಳಿಗೆ ಮಧ್ಯಾಹ್ನ ಟೈಮ್ ಜ್ಯೂಸ್ ತಗೊಂಡು ಹೋಗುವಾಗ ಇದಕ್ಕೆ ಹಾಕೊಂಡು ಅದೇ ತಗೊಂಡು ಹೋಗ್ತಿದ್ದೆ. ಇವಾಗ ಇದು ತುಂಬ ಚೆನ್ನಾಗಿದೆ, ಇದಂತ ನನಗೆ ಕ್ವಾಲಿಟಿ ಇಷ್ಟ ಆಯಿತು. ಇದಕ್ಕೆ ಎಷ್ಟು 270 ರೂಪಾಯಿ. ಇದು ನನ್ನ ಮಗಳದ್ದು ವಾಟರ್ ಬಾಟ್ಲ್. ಇದು ನನ್ನ ಮಗಳು ಇದು ಬೇಕು ಫೋನ್ ಅನ್ನೋದು ತಗೊಂಡ್ಲು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಮಗಳು ಇದೇ ಇಟ್ಕೊಳ್ಳಿ ನೀನು. ಆ್ಯಕ್ಚುಲಿ ಇದಕ್ಕಿಂತ ನನಗೆ ಆ ಕ್ಯಾಮ್ರಾದು ಇಷ್ಟ ಆಗಿತ್ತು, ಬಟ್ ಮಗಳಿಗೆ ಇದು ಇಷ್ಟ ಅಂತ ಹೇಳಿ ತಗೊಂಡು ಆಲ್ರೆಡಿ ಇದು ಚೇಂಜ್ ಮಾಡಾಯಿತು, ಎಕ್ಸ್ಚೇಂಜ್ ಮಾಡಿದ್ದಾಳೆ ನೋಡಿ. ಇದ್ರದ್ದು ಇದಕ್ಕೆ ಹಾಕಾಗಿದೆ ಬೆಲ್ಟ್. ಈ ಥರ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಕೂತ್ಕೊಂಡು ಅಂಟಿಸ್ಕೊಬೋದು. ಇದಕ್ಕೆ ಆ್ಯಕ್ಚುಲಿ ಇವಕ್ಕೆ 500 ರೂಪೀಸ್, 490 ರೂಪೀಸು ಒಂದಕ್ಕೆ. ಇದಕ್ಕೆ 490 ರೂಪೀಸ್. ಮತ್ತು ಇನ್ನೆರಡು ವಾಟರ್ ಬಾಟಲ್ಸ್ ಚೆನ್ನಾಗಿದೆ, ಬ್ಲೂ. ಆ್ಯಕ್ಚುಲಿ ಬಾಯ್ಸ್ಗೆ ಈಗ ಪ್ರೆಸ್ ಮಾಡಿ ಓಪನ್ ಮಾಡಿ. ಇದೆ ಒಂದೇ ಥರದ್ದು ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಇರಲಿಲ್ಲ. ಸೊ ಹಾಗಾಗಿ ಒಂದೇ ಸೈಜ್ದು, ಬಟ್ ಅದರಲ್ಲೇ ಬ್ಲೂ ಮತ್ತು ಪಿಂಕ್ ಎರಡು ತೊಗೊಬಿಟ್ಟು ಬಂದಿದ್ದೀನಿ ನೋಡಿ. ಇದು ಒಳಗೆ ಸ್ಟೀಲ್. ಇದು ಯಾರಿಗೆ ಅಂದರೆ ಗರ್ಲ್ಸ್, ಇಬ್ಬರು ಮಕ್ಕಳಿದ್ದಾರೆ. ಆ್ಯಕ್ಚುಲಿ ಮೊನ್ನೆ ಬರ್ತ್ಡೇ ಆಯಿತು, ನಮ್ಮ ವ್ಯೂವರ್ಸ್ ಒಬ್ಬರಿದ್ದಾರೆ. ನಾನು ಒಂದ್ಸರಿ ತೋರಿಸಿದ್ದೆ, ನನಗೆ ಅಮ್ಮಗೆ ಪೆಡಿಗ್ರಿ ತಗೊಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ನನ್ನ ಚಿಕ್ಕವನಂಗೆ ಒಂದು ಬೇಬಿ ಇದೆ ಅಂತ ತೋರಿಸಿದ್ರು. ಆ ಮಕ್ಳುಗಳು ಆ್ಯಕ್ಚುಲಿ ಅಷ್ಟು ಖುಷಿ ಪಡ್ತಾರೆ ಗೊತ್ತಾ, ನಾನು ನೋಡಿದರೆ ಸಾಕು. ಅವ್ರು ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ. ಅವರು ಆ್ಯಕ್ಚುಲಿ ಅವ್ರ ಅಮ್ಮನ ಜೊತೆ, ಪಾಪ ಅವ್ರಮ್ಮ ಇಬ್ಬರು ಮಕ್ಳು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅವರು ನಾನು ನೋಡಿದ ತಕ್ಷಣ ಅಲ್ಲೇ ಪೂಜಾ ಆಂಟಿ ಅಂತ ಅಷ್ಟು ಜೋರಾಗಿ ಕಿರಿಸ್ತಾ ಇರ್ತಾರೆ. ಮತ್ತು ಅವು ಅಷ್ಟು ಚಿಕ್ಕ ಏಜಿಗೆ ನನ್ನ ಎಷ್ಟು ಪ್ರೀತಿ ಮಾಡ್ತೇವೆ ಅನಿಸುತ್ತೆ ಗೊತ್ತಾ. ನನಗೆ ಅದರಲ್ಲೂ ದೊಡ್ಡ ಪಾಪು ಎಂತನೂ ದೊಡ್ಡದಂತೂ ಆಂಟಿ ನಂಗೆ ನೀವಂದ್ರೆ ಇಷ್ಟ, ಆಂಟಿ ಇಷ್ಟ ಅಂತ ಹೇಳ್ತಾ ಇರುತ್ತೆ. ನಂಗೆ ಅಷ್ಟು ಖುಷಿ ಆಗುತ್ತೆ. ಅವು ಮಕ್ಕಳು ಪ್ರೀತಿ ಮಾಡೋದು ನೋಡಿದ್ರೆ ನನಗೆ ಅಷ್ಟು ಖುಷಿ ಆಗುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಒಂದೊಂದು ಇರಲಿ ಅಂತ ಅದನ್ನು ತಗೊಬಿಟ್ಟು ಬಂದಿದ್ದೀನಿ. ಅದನ್ನು ನೋಡಿದ್ರೆ ನಮ್ಮ ಚಿಕ್ಕವನ್ನ ನೋಡ್ದಂಗೆ ಆಗುತ್ತೆ. ಎಲ್ಲ ಚಿಕ್ಕವನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀನಲ್ಲ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ ಆ್ಯಕ್ಚುಲಿ. ಎಷ್ಟು ತಗೊಂಡೆ, ಇದೆಲ್ಲದರಿಂದ ಸೇರಿ 2,500 ರೂಪಾಯಿ ಆಯಿತು. ವಾಟರ್ ಬಾಟಲ್ಸ್ ನಾನು ಇಷ್ಟು 4 ತೊಗೊಬಂದಿದ್ದೀನಿ. ಒಂದು ಗ್ಲಾಸು ಮತ್ತು ಒಂದಿದೆ ಅಷ್ಟೇ ಇನ್ನೇನಿಲ್ಲ. ಮತ್ತು ಒಂದು ಬ್ಯಾಗು ನೋಡಿ, ನಾನು ಇಷ್ಟೆಲ್ಲ ತುಂಬ್ಕೊಬಂದಲ್ಲ, ಅದಿದೆ ಬ್ಯಾಗ್. ಈ ಬ್ಯಾಗು ಕೂಡ ಇವತ್ತೇ ನಾನು ತೊಗೊಬಿಟ್ಟು ಬಂದಿದ್ದು. ಮತ್ತು ಇದಕ್ಕೆ ಅವೆಲ್ಲ ಥಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಬಂದೆ ನೋಡಿ. ಎಷ್ಟು ಚಿಕ್ಕದು ಅನಿಸುತ್ತೆ ಫೋಲ್ಡ್ ಮಾಡಿ ಇಟ್ಕೊಂಡಾಗ. ಓಪನ್ ಮಾಡಿದ್ರೆ ಹೀಗೆ. ಇದು ಕೂಡ ಒಂದು ತೊಗೊಬಿಟ್ಟು ಬಂದೆ. ಇದಕ್ಕೆ
10 ರೂಪಾಯಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಆಕ್ಚುಲಿ ಇದು ನಂದು ಫ್ರೆಂಡಿನ ಅಮ್ಮ, ಅದು ಅವರು ಅಲ್ಲಿ ಆ ಕ್ವಾಲಿಟಿ ಅವ್ರು ಒಳ್ಳೊಳ್ಳೆ ಕ್ವಾಲಿಟಿದು ತರಿಸೋದ್ಗೇನೆ ಅಲ್ಲಿ ನೋಡಿ ಮಾಡಿ ಹೇಳಿ ಬಂದಿದ್ದೀನಿ. ನೋಡೋಣ ಆ ಬ್ಯಾಗ್ ಬಂದ್ಮೇಲೆ ಕೂಡ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.